ಮಹಿಳೆಯೊಬ್ಬರ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ಆಯಿತು ನಿನ್ನೆ. ದೇವೇಗೌಡರ ನಿವಾಸದಿಂದ ಎಸ್ಐಟಿ ಅಧಿಕಾರಿಗಳು ಅವರನ್ನ ಬಂಧಿಸಿ ಕರ್ಕೊಂಡು ಬಂದರು. ಅದಾದ ನಂತರ ನೇರವಾಗಿ ಅವರನ್ನು CID ಕಚೇರಿ ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ಎಲ್ಲವೂ ಆಗಿ ಇವತ್ತು ರಾತ್ರಿ ಇಡೀ ಕೂಡ ವಿಚಾರಣೆ ನಡೆದಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಸದ್ಯದಲ್ಲೇ ಒಂದೆರಡು ದಿವಸದಲ್ಲಿ ಸರೆಂಡರ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ದಿನದಿಂದ ದಿನಕ್ಕೆ ಈ ವಿಚಾರ ಕಗ್ಗಂಟಾಗ್ತಾ ಹೋಗ್ತಾ ಇದೆ. ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಈ ಪ್ರಕರಣ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಅದೇನೋ ವಿಡಿಯೋದಲ್ಲಿ ಸುಮಾರು ಜನ ಮಹಿಳೆಯರಿದ್ದಾರೆ, ಸಂತ್ರಸ್ತೆಯರಿದ್ದಾರೆ ಅಂತ ಹೇಳ್ತಾ ಇದ್ರು. ಈ ಸಂತ್ರಸ್ತೆಯರು ಒಬ್ಬೊಬ್ಬರಾಗಿ ಈಗ ಹೊರಗೆ ಬರೋದಕ್ಕೆ ಶುರುವಾಗ್ತಾ ಇದ್ದಾರೆ. ನನಗೂ ಅನ್ಯಾಯ ಆಗಿದೆ, ನನಗೂ ಲೈಂಗಿಕ ದೌರ್ಜನ್ಯ ಆಗಿದೆ, ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಅಂತ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇವರಿಬ್ಬರಿಗೂ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಇಂಡಿವಿಜುವಲ್ FIRನಲ್ಲಿ ಪ್ರತಿ ಕೇಸ್ನಲ್ಲೂ ಕೂಡ ಜಾಮೀನನ್ನು ಪಡ್ಕೋಬೇಕಾಗುತ್ತೆ. ಹೊರಗೆ ಬರಬೇಕು ಅಂತಂದರೆ ಈಗಾಗಲೇ 3 ಅಧಿಕೃತ FIRಗಳು ದಾಖಲಾಗಿದೆ. ಒಂದು KR ನಗರದಲ್ಲಿ, ಹೊಳೆ ನರಸೀಪುರದಲ್ಲಿ ಮತ್ತು ನೇರವಾಗಿ SITಗೆ ಕೊಟ್ಟಿರ್ತಕ್ಕಂಥ ಒಂದು ದೂರು. ಈ ದೂರಿನಲ್ಲಿ ಮೊದಲನೇದಾಗಿ KR ನಗರದಲ್ಲಿ ಕಿಡ್ನ್ಯಾಪ್ ಪ್ರಕರಣ ಏನಾಗಿತ್ತು, ಆ ಪ್ರಕರಣದಲ್ಲಿ ರೇವಣ್ಣ ಅವರ ಬಂಧನ ಆಗಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆ ಇಡೀ ದಿನ 2 ಪ್ರಮುಖ ಸ್ಥಳಗಳಲ್ಲಿ SIT ಅಧಿಕಾರಿಗಳು ಪಂಚನಾಮೆಯನ್ನ ಮಾಡಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ನಿಮಗೆ, ರೇವಣ್ಣ ಬಂಧನದ ಬೆನ್ನಲ್ಲೇ SITಯನ್ನ 3 ಸಂತ್ರಸ್ತಿಯರು ಸಂಪರ್ಕ ಮಾಡಿದ್ದಾರೆ, ಮುಂದೆ ಬರ್ತಾ ಇದ್ದಾರೆ ವಿಕ್ಟಿಮ್ಸ್ ಅಂತ. ಇಂದು 3 ಸಂತ್ರಸ್ತಿಯರ ಹೇಳಿಕೆ ಪಡೆಯೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. 3ರ ಹೇಳಿಕೆಯಿಂದ ರೇವಣ್ಣ ಹಾಗೂ ಪ್ರಜ್ವಲ್ಗೆ ಸಂಕಷ್ಟಗಳ ಸರಮಾಲೆ ಕಂಟಿನ್ಯೂ ಆಗುತ್ತಾ, ಈ ಸಾಗ ಕಂಟಿನ್ಯೂ ಆಗುತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಕಾರಣ ಈ 3 ಜನ ಕೊಡುವಂತಹ ಹೇಳಿಕೆಗಳು ಯಾವ ಸ್ವರೂಪದ್ದಾಗಿರುತ್ತೆ, ಲೈಂಗಿಕ ದೌರ್ಜನ್ಯದ ಸ್ವರೂಪನ ಅಥವಾ ಅತ್ಯಾಚಾರದ ಸ್ವರೂಪನ, ಜೊತೆಗೆ ಯಾವ ಕಾರಣಕ್ಕೆ ಇಷ್ಟು ದಿನ ಮುಂದೆ ಬಂದಿರಲಿಲ್ಲ ಅನ್ನೋದನ್ನ ಕೂಡ ತಿಳಿಸಬಹುದು. ಹಾಗೆ ಏನಾದರೂ ಥ್ರೆಟನ್ ಮಾಡಿದ್ರೆ ಅಥವಾ ನಿಮ್ಮನ್ನು ಕಿಡ್ನಾಪ್ ಮಾಡ್ತೀನಿ ಅಂತ ಯಾರಿಗಾದ್ರೂ ಹೆದರಿಸಿದ್ರೆ ಅದನ್ನು ಹೇಳಿದ್ರೆ ಬಹಳ ಸ್ಟ್ರಾಂಗ್ ಆಗಿ ಹೋಗುತ್ತೆ ಈ ಕೇಸು. ಹೀಗಾಗಿ 3 ಕೊಡುವಂತಹ ಹೇಳಿಕೆಯ ಮೇಲೆ SIT ಅಧಿಕಾರಿಗಳು ಸದ್ಯಕ್ಕೆ ಚಿತ್ತವನ್ನ ನೆಟ್ಟಿದ್ದಾರೆ. ಹಾಗೂ ಇವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ, FIR ಮಾಡೋದಕ್ಕೆ ಮತ್ತು ಮುಂದಿನ ಕಾನೂನು ಪ್ರೊಸೀಜರ್ಗಳನ್ನ ಕೂಡ ಮಾಡೋದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಕೂಡ ಮಾಡಿದ್ದಾರೆ. 3 ಸಂತ್ರಸ್ತೆಯರು ಬಾಯಿ ಬಿಡಬಹುದಾದಂತಹ ಸತ್ಯ ಇನ್ನಷ್ಟು ಈ ಕಾನೂನಿನ ಕುಣಿಕೆಯನ್ನ ಹೇಗೆ ಬಿಗಿ ಮಾಡುತ್ತೆ ಇಬ್ಬರಿಗೂ ಕೂಡ ಅನ್ನೋದು ಪ್ರಶ್ನೆ. ಒಬ್ಬರಂತೂ ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬರು ಶರಣಾಗ್ತಾರೋ ಅಥವಾ ಅವ್ರನ್ನೂ ಅರೆಸ್ಟ್ ಮಾಡಲಾಗುತ್ತೋ ಅನ್ನೋ ಕುತೂಹಲ. ಎನಿ ಮೂಮೆಂಟ್ ಅಂಥದ್ದು ಡೆವಲಪ್ಮೆಂಟ್ 2-3 ದಿನಗಳಲ್ಲಿ ಆಗಬಹುದು ಅನ್ನುವಂತಹ ನಿರೀಕ್ಷೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಸಂತ್ರಸ್ತೆಯರಿಗೆ ಧೈರ್ಯ ಬರೋದು ಯಾವಾಗ ಅಂತಂದರೆ ಒಬ್ಬರು ಅರೆಸ್ಟ್ ಆದರು, ಅವರಿಂದ ಇನ್ನೇನು ತೊಂದರೆ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣ ಕೂಡ ಅರೆಸ್ಟ್ ಆಗಿಬಿಟ್ರೆ ನನ್ನ ಪ್ರಕಾರ ಆಗ ಇನ್ನೂ ಒಂದಷ್ಟು ಜನ ಜಾಸ್ತಿ ಬರ್ತಾರೆ, ಆಗ ಧೈರ್ಯ ಮಾಡಿ ನಮಗೂ ಕೂಡ ಅನ್ಯಾಯ ಆಗಿದೆ ಅಂತ ಹೇಳೋದಕ್ಕೆ ಬರ್ತಾರೆ ಅಂತ ನನ್ನ ನಿರೀಕ್ಷೆ. ಜಾಮೀನು ಅರ್ಜಿನೂ ರಿಜೆಕ್ಟ್ ಆಯಿತು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಇನ್ನೂ 3 ಸಂತ್ರಸ್ತೆಯರು SIT ಸಂಪರ್ಕಕ್ಕೆ ಬಂದಿದ್ದಾರೆ. ಓಕೆ, ಈಗ ಕೇವಲ ಇದು ಹೇಳಿಕೆಗಷ್ಟೇ ಸೀಮಿತವಾಗುತ್ತಾ ಅಥವಾ ಈ ಸಂತ್ರಸ್ತೆಯರು ಕೂಡ ದೂರು ದಾಖಲು ಮಾಡ್ತಾರೆ? ಯಾಕೆಂದರೆ ದೂರು ದಾಖಲಾಗಿ ಇಂಡಿವಿಜುವಲ್ FIR ಆದಾಗ್ಲೇ ಆ ಕೇಸ್ಗೆ ಬಲ ಬರ್ತಕ್ಕಂಥದ್ದು. ಹಾಗಾಗಿ ದೂರು ಸ್ವೀಕಾರ ಮಾಡ್ತಾರಾ, ಕೇವಲ ಹೇಳಿಕೆಗಷ್ಟೇ ಸೀಮಿತವಾಗುತ್ತಾ? ಅರವಿಂದ್, ಈಗಾಗಲೇ ಈ ಪ್ರಕರಣದಲ್ಲಿ 100 ಜನ ಮಹಿಳೆಯರ ಅಶ್ಲೀಲ ವಿಡಿಯೋ ಇದೆ ಅಂತ ಹೇಳಲಾಗ್ತಾ ಇತ್ತು. ಅವ್ರನ್ನೆಲ್ಲ ಸಂಪರ್ಕ ಮಾಡುವಂಥ ಕೆಲಸವನ್ನು SITಯ ಒಂದು ಟೀಮ್ ಕೆಲಸ ಮಾಡ್ತಾಯಿತ್ತು. ಆದರೆ ಕಳೆದ ಒಂದು 3-4 ದಿನಗಳಿಂದಲೂ ಕೂಡ ಯಾರೊಬ್ಬರು ಕೂಡ ಮುಂದೆ ಬರ್ತಿರಲಿಲ್ಲ. ಯಾರನ್ನ ಸಂಪರ್ಕ ಮಾಡಿದರೂ ಕೂಡ ಅವರೆಲ್ಲ ಬಹುತೇಕ ಈ ಅಧಿಕಾರಿಗಳ ತದ್ವಿರುದ್ಧವಾಗಿ ಹೇಳಿಕೆ ಕೊಡುವಂಥದ್ದು. ಫೋನ್ ಮಾಡಿದ್ರೆ ನಾವು ಇಲ್ಲಿಂದ ಮತ್ತೆ ಆತ್ಮಹತ್ಯೆ ಮಾಡ್ಕೋತೀವಿ, ಈ ರೀತಿಯ ಹೇಳಿಕೆಗಳು ನೀಡ್ತಿದ್ರು. ಯಾವಾಗ ನಿನ್ನೆ ಎಚ್.ಡಿ. ರೇವಣ್ಣವರ ಅರೆಸ್ಟ್ ಆದ ನಂತರದಲ್ಲಿ ನಿನ್ನೆ ಸಂಜೆ ವೇಳೆಗೆ 3 ಜನ ಸಂತ್ರಸ್ತೆಯರು ಅಂತ ಹೇಳಲಾಗ್ತಿರೋ 3 ಜನರು SIT ಟೀಮಿನ ಸಂಪರ್ಕಕ್ಕೆ ಬಂದಿರುವಂಥದ್ದು. ನಮಗೂ ಕೂಡ ಅನ್ಯಾಯ ಆಗಿದೆ ಅಂತೇಳಿ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ. ಹಾಗಾಗಿ SIT ಅಧಿಕಾರಿಗಳು ಕೂಡ ಏಕೈಕಿ ಯಾರೆಲ್ಲ ಬಂದರೂ ಅವ್ರನ್ನೆಲ್ಲ ಹೇಳಿಕೆ ಪಡ್ಕೊಂಡು FIR ದಾಖಲು ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಈ ವಿಡಿಯೋದಲ್ಲಿ ಏನಿದ್ದಾರೆ ಅವ್ರದ್ದು ಏನು ವಿಡಿಯೋ ಇದೆ ಅಂತ ಹೇಳಲಾಗ್ತಿದೆ ಅವರೇ ಆಗಿರಬೇಕು. ಮತ್ತು
ಅವ್ರು ಹೇಳುವಂಥದ್ದು ನಿಜ ಅನ್ನಿಸ್ಬೇಕು. ಆ ರೀತಿಯಾಗಿ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಹೌದು ಇವ್ರು ಹೇಳೋದು ನಿಜ ಅನ್ನೋದು ಅಧಿಕಾರಿಗಳು ಕನ್ಫರ್ಮ್ ಆದ ನಂತರದಲ್ಲಿ ಅವರ ಪ್ರಾಥಮಿಕ ಹೇಳಿಕೆಗಳನ್ನ ಪಡ್ಕೊಂಡು ನಂತರದಲ್ಲಿ ಅವರ ಯಾವ ರೀತಿ ಅಂದರೆ ಲೈಂಗಿಕ ದೌರ್ಜನ್ಯ ಆಯಿತಾ ಅಥವಾ ಬೆದರಿಕೆ ಹಾಕಿದ್ರಾ ಅಥವಾ ಬೇರೆ ಏನಾದರೂ ಅತ್ಯಾಚಾರ ಮಾಡಿದರೆ ಈ ರೀತಿಯಾಗಿ ಯಾವ ಕೇಸ್ ಕೊಡ್ತಾರೆ ಅನ್ನೋದು ಆಧಾರದ ಮೇಲೆ FIR ದಾಖಲು ಮಾಡಿಕೊಳ್ಳುವಂಥದ್ದು. ಈಗಾಗಲೇ ಹೊಳೆನರಸೀಪುರ, KR ನಗರ ಮತ್ತು CIDಯಲ್ಲಿ 3 ಪ್ರಕರಣಗಳು ದಾಖಲಾಗಿರುವಂಥದ್ದು. ಈಗ ಮತ್ತೆ 3 ಈಗ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವತ್ತು ಸಂಜೆ ಹೊತ್ತಿಗೆ ಆ 3 ಜನರ ಹೇಳಿಕೆಗಳೇನಾದರೂ ಕನ್ಫರ್ಮ್ ಆದರೆ ಅದು ಹೇಳ್ತಾ ಇರೋದು ನಿಜಾಂಶ ಅಂತ ಗೊತ್ತಾದರೆ ಅದನ್ನ FIR ಮಾಡ್ತಾರೆ. FIR ಮಾಡಿದ್ರೆ ರೇವಣ್ಣ ಮತ್ತು ಪ್ರಜ್ವಲ್ ಇಬ್ಬರಿಗೂ ಕೂಡ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಹಾಗಾಗಿ ಇವತ್ತಿನ 3 ಜನ ಮತ್ತೆ ಯಾರಾದರೂ ಬರ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಕೂಡ ನೋಡ್ತಾ ಇರುವಂಥದ್ದು. ಆ ವಿಡಿಯೋಗಳಲ್ಲಿ ಇದೆ ಅನ್ನಲಾಗ್ತಾ ಇರುವಂಥ ಸಂತ್ರಸ್ತೆಯರೇನಿದ್ರೆ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಕಳೆದ 1 ವಾರಗಳಿಂದಲೂ ಕೂಡ SIT ಅಧಿಕಾರಿಗಳು ಮಾಡ್ತಾನೆ ಬಂದಿರುವಂಥದ್ದು. ನಿನ್ನೆ ಯಾವಾಗ ರೇವಣ್ಣ ಅರೆಸ್ಟ್ ಆಗ್ತಾರೆ ಆ ನಂತರದಲ್ಲಿ ಈಗ 3 ಜನ ಸಂಪರ್ಕಕ್ಕೆ ಬಂದಿದ್ದಾರೆ. ಅವ್ರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋದು ಆಧಾರದ ಮೇಲೆ ಅಪ್ಪ ಮಕ್ಕಳ ಭವಿಷ್ಯ ನಿಂತಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಹಂಗಾಗಲ್ಲ, ಯಾವುದೇ ಒಂದು ಮಹಿಳೆ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಥವಾ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಬಂದರೆ ಕಂಪ್ಲೇಂಟನ್ನು ದಾಖಲು ಮಾಡಿಕೊಳ್ಳೇಬೇಕಾಗುತ್ತೆ, ಕಂಪಲ್ಸರಿ. ವಿಡಿಯೋದಲ್ಲಿರುವ ಸಂತ್ರಸ್ತೆಯರ ಸಂಪರ್ಕಕ್ಕೆ ಈಗ SIT ಪ್ರಯತ್ನ ಪಡ್ತಾ ಇದೆ. ಸುಮಾರು 9ಕ್ಕೂ ಹೆಚ್ಚು ಮಹಿಳೆಯರ ಸಂಪರ್ಕಕ್ಕೆ SIT ಪ್ರಯತ್ನಿಸಿದೆ. ಸಂತ್ರಸ್ತೆಯರು ದೂರು ನೀಡಿದರೆ ಪ್ರಜ್ವಲ್ ಮತ್ತು ರೇವಣ್ಣ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗ್ತಾ ಹೋಗುತ್ತೆ. ಸೊ ಆ ವಿಡಿಯೋದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧೈರ್ಯವಾಗಿ ಬನ್ನಿ ಅಂತ ಈಗಾಗಲೇ ಕಾಲ್ ಮಾಡಿದ್ದಾರೆ, ಬನ್ನಿ ಅಂತಂದ್ಬಿಟ್ಟು. ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಯಾಕೆಂತಂದರೆ ಅವರ ಮುಂದಿನ ಭವಿಷ್ಯವನ್ನು ಯೋಚನೆ ಮಾಡ್ತಾರೆ. ಕುಟುಂಬದಲ್ಲಿ ಏನಾದ್ರು ಸಮಸ್ಯೆಗಳಾಗ್ಬೋದು ಅಂತ, ಅಥವಾ ಇವರಿಂದ ಏನಾದ್ರು ತೊಂದರೆ ಆಗ್ಬೋದು ಅಂತ ಕೆಲವರು ಸುಮ್ಮನೆ ಆಗ್ಬಿಡ್ತಾರೆ. ಕೆಲವರು ಮನೆಯಲ್ಲಿ ಬೇಡವೇ ಬೇಡ ಈ ಸವಾಸ ಅಂತಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಕೆಲವರು ಬರ್ತಾರೆ. ಈಗ SIT ಅವರು ಕೂಡ ಈ ಕೇಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಮತ್ತಷ್ಟು ಮಹಿಳೆಯರ ಹೇಳಿಕೆಗಳು ದಾಖಲಾಗಬೇಕಾಗತ್ತೆ ಆ ವಿಡಿಯೋದಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ಆ ನಿಟ್ಟಿನಲ್ಲಿ SIT ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ದೂರ ಮಾಡಬೇಕಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವರು ಮತ್ತೊಂದು ಆರೋಪ ಮಾಡ್ತಾರೆ ಸರ್, ಪದೇ ಪದೇ ಅಂದರೆ ಚುನಾವಣೆ ನಂತರ ಸರ್ಕಾರ ಇರಲ್ಲ ರಾಜ್ಯದಲ್ಲಿ, ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ. ಅವ್ರು ಯಾವಾಗಲೂ ಹಾಗೆ ಹೇಳ್ತಿರ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೂ ಹಾಗೆ ಹೇಳ್ತಿದ್ರು, ಆವಾಗ ಬಿದ್ದೋಗ್ಬಿಡುತ್ತೆ ಇವಾಗ ಬಿದ್ದೋಗ್ಬಿಡುತ್ತೆ ಅಂತ. ಆದರೆ ನಾವು 5 ವರ್ಷ ಪೂರೈಸಿದ್ದೀವಿ. ಈಗಲೂ ಕೂಡ ಅವ್ರು ಹೇಳೋದು ಹೇಳ್ತಾರೆ, ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಸುಭದ್ರವಾಗಿದೆ. ಓಕೆ, ಇದು ಯತೀಂದ್ರ ಅವರು ಈ ವಿಚಾರವಾಗಿ ಮಾತನಾಡಿದಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಸಹಜವಾಗಿಯೇ ನಿನ್ನೆ ಒಂದು ಟ್ವೀಟ್ ಮಾಡ್ತಾರೆ ರಾತ್ರಿ ಕಾಂಗ್ರೆಸ್ನವರು. ಏನಂತಂದರೆ, ಮಹಿಳೆಯರನ್ನು ಸಂರಕ್ಷಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಮುಂದು. ಯಾವ ವ್ಯಕ್ತಿ ದೊಡ್ಡವರಾದರೂ ಸರಿ ಸಣ್ಣವರಾದರೂ ಸರಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಆ ನಿಟ್ಟಿನಲ್ಲಿ ನಾವು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದೀವಿ, ಅಂದರೆ ರೇವಣ್ಣ ಅವರ ಬಂಧನ ಆದ ಬಳಿಕ. ಸೊ ಹಾಗಾಗಿ ಅದನ್ನು ಅವರು ಕ್ಲೈಮ್ ಮಾಡ್ಕೋತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಇವಾಗ ವಿಡಿಯೋದಲ್ಲಿ ಇರುವಂತಹ ಮಹಿಳೆಯರು ಒಟ್ಟು ಎಷ್ಟು ಜನ SIT ಸಂಪರ್ಕಕ್ಕೆ ಬಂದಿದ್ದಾರೆ, ಮತ್ತು ವಿಡಿಯೋದಲ್ಲಿ ಇದೀನಿ ಎಂದ ಕಾರಣಕ್ಕೋಸ್ಕರ ಈಗ ಅವರು ದೂರನ್ನು ದಾಖಲು ಮಾಡಲೇ ಮಾಡ್ತಾರಾ ಅಥವಾ ಬರೀ ಹೇಳಿಕೆ ಅಷ್ಟೇನಾ, ಹೇಗೆ ಅಂತ? ಅರವಿಂದ್, ಈ ಪ್ರಕರಣ ಏನಿದೆ ಇದು ರಾಜಕೀಯ ತಿರುವು ತೆಗೆದುಕೊಂಡಿರೋದ್ರಿಂದ ಕೆಲವರು ಅನಾಮಿಕವಾಗಿ ಅಂದರೆ ಈ ಪ್ರಕರಣದಲ್ಲಿ ಇಲ್ಲದ ಕೆಲವು ಮಹಿಳೆಯರು ಕೂಡ ದೂರು ನೀಡುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇರುವಂಥದ್ದು. ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಎಷ್ಟು ಜನ ಸಂತ್ರಸ್ತೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು SIT ಅಧಿಕಾರಿಗಳಿಗೆ ಒಂದು ಅಂದಾಜಿದೆ, ಮತ್ತು ಈ ಪ್ರಕರಣ ಎಲ್ಲೆಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಯಾರೊಬ್ಬರು ಬಂದರೂ ಕೂಡ ಅವರು ಏಕಾಏಕಿ ಮಹಿಳೆಯರು ಯಾರು ಕೂಡ ಅನಾವಶ್ಯಕವಾಗಿ ಇಂಥ ವಿಚಾರಗಳಲ್ಲಿ ಮುಂದಕ್ಕೆ ಬರೋದಿಲ್ಲ. ಒಂದು ವೇಳೆ ಬಂದರೂ ಕೂಡ ಅಂಥವ್ರನ್ನ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಂತರದಲ್ಲಿ ಅವ್ರು ಹೇಳಿಕೆ ಪಡ್ಕೊಳ್ಳುವಂಥದ್ದು. ಹೇಳಿಕೆ ಪಡ್ಕೊಂಡ ನಂತರದಲ್ಲಿ ಅಧಿಕಾರಿಗಳ ತಂಡ ಏನಿದೆ ಈಗಾಗಲೇ ಅವ್ರ ಹತ್ರ ಇರುವಂಥ ಮಾಹಿತಿಗಳ ಆಧಾರದ ಮೇಲೆ ಅವರು ಹೇಳ್ತಾ ಇರುವಂಥದ್ದು ನಿಜ ಅನಿಸಿದ್ರೆ ಅಷ್ಟ ನಂತರದಲ್ಲೇ FIR ಮಾಡುವಂಥ ಕೆಲಸಕ್ಕೆ ಮುಂದಾಗುವಂಥದ್ದು. ಈಗಾಗಲೇ ಹೊಳೆನರಸೀಪುರ ಕೇಸಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬೇಲೆಬಲ್ ಸೆಕ್ಷನ್ ಇದೆ, ಅವ್ರಿಗೇನು ತೊಂದರೆ ಇಲ್ಲ. ಅಂದರೆ ಈ ನಿನ್ನೆ ಅವಾಗ KR ನಗರ ಕೇಸಲ್ಲಿ ಏನು ಅರೆಸ್ಟ್ ಆಗಿದ್ದಾರೆ ಆ ಕೇಸಲ್ಲಿ ಈಗ ಇವತ್ತು ಮಧ್ಯಾಹ್ನ ನಂತರದಲ್ಲಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂಥದ್ದು. ಅಷ್ಟರೊಳಗಡೆ ಈ 3 ಮಹಿಳೆಯರೇನು ಸಂಪರ್ಕಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರೇನಾದರೂ ಮತ್ತೆ FIR ಕೊಟ್ಟರೆ ಅದರಲ್ಲಿ ಮತ್ತೆ ಸಂಕಷ್ಟಕ್ಕೆ ಒಳಗಾಗ್ತಾರೆ. ನಾಳೆ ಬೇಲೆಬಲ್ ಅರ್ಜಿಯಲ್ಲೂ ಕೂಡ ಈ 3 FIRಗಳ ಬಗ್ಗೆ ಅಲ್ಲಿ ಹಾಕಿರುವಂಥ ಸೆಕ್ಷನ್ಗಳ ಬಗ್ಗೆ ಏನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ FIR ದಾಖಲಾದರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.